ಇವತ್ತು ನಾನು ಹೋಗಿದ್ದು ನಾಮಕರಣ ಫಂಕ್ಷನ್ ಅಲ್ಲಿ ಪಾಪು ನೇಮ್ನ RCB ಜರ್ಸಿ ಮೇಲ್ಗಡೆ ರಿವೀಲ್ ಮಾಡಿದ್ರೆ ನಂಬ್ತೀರಾ? ನಂಬಲ್ಲ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಮಟ್ಟಿ. ಇವತ್ತು ನಾನು ನನ್ನ ತಂಗಿ ಕರ್ಕೊಂಡು ಎಲ್ಲಿ ಹೋಗ್ತೀನಿ ಅಂತಂದ್ರೆ ನಮ್ಮ ಬ್ರದರ್ ಅವ್ರ ತಂಗಿ ಪಾಪು ನಾಮಕರಣ ಫಂಕ್ಷನ್ಗೆ. ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ನಮ್ಮ ಬ್ರದರ್ ಅವ್ರನ್ನ ಮಾತಾಡ್ಸ್ಕೊಂಡಿದ್ದೀನಿ. ನಂತರ ಫಂಕ್ಷನ್ ನಡೀತಿರೋ ಜಾಗದ ಹತ್ರ ಬಂದು ನೋಡಿದ್ರೆ ಆಲ್ರೆಡಿ ಪಾಪು ನೇಮ್ನ ರಿವೀಲ್ ಮಾಡಿದ್ರು. ಮುಂದೇನಿಲ್ಲ, ಲಾಯಲ್ಟಿ ಇಸ್ ಎ ರೆಸ್ಪಾನ್ಸಿಬಿಲಿಟಿ ನಾಟ್ ಎ ಚಾಯ್ಸ್ ಅಂತ RCB ಜರ್ಸಿ ಮೇಲ್ಗಡೆ ಪಾಪು ನೇಮ್ನ ರಿವೀಲ್ ಮಾಡಿ ನೋಡಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಹಾಗೆ ನಮ್ಮ RCB ಫ್ಯಾನ್ಸ್ ಯಾರು ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಜೈ RCB ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ನಂತರ ನನ್ನ ಯಾವಾಗಲೂ ಸಪೋರ್ಟ್ ಮಾಡೋ ನಮ್ಮ ಆಂಟಿನ ಮಾತಾಡ್ಸ್ಕೊಂಡು ಹಾಗೆ ಪಾಪು ಮತ್ತೆ ಕಪಲ್ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡು ಹಾಗೆ ನನ್ನ ಅಕೌಂಟ್ ಫಾಲೋ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡ್ತಿರೋ ನಮ್ಮ ತಂಗಿರು ಅಣ್ಣ ನಿಮ್ ಜೊತೆ ಒಂದು ಫೋಟೋ ಅಂತ ಅಂದಿದ್ದಕ್ಕೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅಂತ ಅನ್ಬಿಟ್ಟು ಮೇಲ್ಗಡೆ ಬಂದೆ. ಈ ಫಂಕ್ಷನ್ ಅಲ್ಲಿ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿರೋ ನನ್ನ ತಂಗಿಯರು ಎಲ್ಲರೂ ಸಿಕ್ಕಿದ್ದಾರೆ. ಸೊ ಇವರೆಲ್ಲರೂ ನನ್ನ ಅಕೌಂಟ್ನ ಫಾಲೋ ಮಾಡಿ ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಂತರ ನನ್ನ ಫಾಲೋ ಮಾಡ್ಬಿಟ್ಟು ನನ್ನ ಸಪೋರ್ಟ್ ಮಾಡ್ತಿರೋ ನಮ್ಮ ತಂಗಿರು ತೋರಿಸಿರೋ ಪ್ರೀತಿಗೆ ನಾ ಎಂದಿಗೂ ಚಿರಋಣಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಹಾಗೆ ಎಲ್ಲ ಪಕ್ಕದಲ್ಲಿರೋ ಸಣ್ಣ ಪಾಪುಗೆ ನನ್ನ ಹೆಸರೇನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕಾ? ನನ್ನ ಹೆಸರೇನು ಗೊತ್ತಿಲ್ಲ. ಆಮೇಲೆ ಏನಿಲ್ಲ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ನನ್ನ ತಮ್ಮ ಕೆಳಗಡೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಊಟ ಮಾಡಕ್ ಬಂದ್ವಿ. ನಂತರ ದಬಾಸ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾನು ನನ್ನ ತಮ್ಮ ಟೌನ್ ಕಡೆ ಹೊಡ್ತಾ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ.